ಬಸವರಾಜ್. ಒಂದು ನಿಮಿಷ. ಈಗ ನಿಮ್ಮ ತಮ್ಮೂರು ಎಲ್ಲಿ ಕೆಲಸ ಮಾಡ್ತಿದ್ರು, ಎಷ್ಟು ವರ್ಷದಿಂದ? ಕೆಳ ಹಾಸನ. ಅವರು ಆಫ್ಶೋರ್ದಾಗ ಕೆಲಸ ಮಾಡ್ತೀರಿ ಮರಿಂದಾಗ. ಡ್ರಿಲ್ಲಿಂಗ್, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅದು ಡ್ರಿಲ್ಲಿಂಗ್ ಮಾಡೋದು ಅದ್ರಾಗ ಮಾಡ್ತೀವಿ. ಎಷ್ಟು ವರ್ಷದಿಂದ ಮದುವೆ ಮಾಡಿದ್ರಿ ಅವ್ರಿಗೆ? ಅದು 19 ವರ್ಷ ಐತ್ರಿ ಮದುವೆ. ಹಾಂ, 19 ವರ್ಷ. ಹೆಂಗೆ ಗಂಡ ಹೆಂಡತಿ ಚೆನ್ನಾಗಿದ್ರಾ? ಹಾಂ, ಸರಿಯಾಗಿತ್ತು. ಹಾಂ. ಈಗ ಏನಾಗಿದೆ? ಈಗ ಏನು ಒಂದು 2 ವರ್ಷ ಐತ್ರಿ. ಅವನಿಗೆ ಏನು ತಲೆಗೇನು ಸೇರೋದು, ಏನು ಜಗಳ ಮಾಡೋದು, ಹೊಡೆಯೋದು ಮಾಡತ್ತನು. ಹಾಂ. ಹೀಗಾಗಿ ಯಾರಿಗೆ? ಹೆಂಡತಿ ಹೊಡೆಯೋದು. ಹಾಂ. ಏನು ಯಾರ ಬಗ್ಗೆ ಅವನಿಗೆ ಅನುಮಾನ ಆಯ್ತು? ಅನುಮಾನ ಬಂತು ರೀ. ಹಾಂ. ನೀವೆಲ್ಲ ಹಿರಿಯರು ಅದನ್ನು ಇದು ಮಾಡಿಸ್ಲಿಲ್ಲ? ಮಾಡಿಸ್ದೇವು ಖರೇಂದ್ರೆ ಅದು ಬೆಳಿತಾನೆ ಹೋಯ್ತು. ಅನುಮಾನ ಅವ್ನ ತಲೆಗೆ ಕಡಿತಾನೆ. ಅದೇ ಅನುಮಾನ ತೊಗೊಂಡೆ ಏನು ಮಾಡ್ಕೊಳ್ಳೋಣಂತ ಇವಾಗ? ತಂತನಿಗೆ ಹೊಡ್ಕೊಳನ್ರಿ. ಅವನ ಹತ್ರ ಏನು ಲೈಸೆನ್ಸ್ ಹಿಡಿತಾ? ಏನು ಅದು ಏನು ಖುನ ಇಲ್ಲ ರೀ. ಅದು ನಾವು ಇಲ್ಲೇ ಇರ್ತೀವಿ ಖರೇಂದ್ರೆ ನಾವು ಮುಂಜಾನೆ ಹೋಗ್ತಿದ್ದೇವೆ, ಸಂಜೆಗೆ ಬರ್ತಿದ್ದೆವು. ಹಾಂ. ನಿಮ್ಮ ಜೊತೆಗಾರ ಚೆನ್ನಾಗಿದ್ದ? ಹಾಂ, ಸರಿ ಮಾತಾಡ್ತೀನಿ. ಮನೆಗಿಂದ ಏನಾರ ಕಷ್ಟ ಸುಖ ಹೇಳ್ಕೊಂಡಿದ್ದ? ಏನು ಅದೇ ಕೆಲಸದ ಬಗ್ಗೆನೇ ಆಡೋದ್ರಿ. ಈಗ ನಾನು ಮನೆ ಕುಂತಿದ್ದ. ಏನು ಕೆಲಸ ಮಾಡ್ತಿದ್ದೆ? ನಾನು ಆಫ್ಶೋರ್ದಾಗ ಮಾಡ್ತೀನಿ ರೀ. ಅಲ್ಲೇ ಇರ್ತೀರಿ ನೀವು? ಹಾಂ. ಈಗ ಎಷ್ಟು ವರ್ಷ ಆಯ್ತು ಅಲ್ಲಿ ಮಾಡಿ ಇಲ್ಲಿಗೆ ಬಂದವು? ಈಗ ಅವ್ರು ಬಂದು 1.5 ವರ್ಷ ಐತ್ರಿ. ಹಾಂ. ಇಲ್ಲಿ ಏನು ಮಾಡ್ತಿದ್ದ? ಇಲ್ಲಿ ಏನು ಮಾಡೋದೇ ಆಗಲ್ಲ ರೀ, ಅಲ್ಲೇ ಮಾಡೋದು. ಮತ್ತೆ ಅಲ್ಲಿ 22 ಡ್ಯೂಟಿ, 22 छुट्टी ಈ ಥರ ಐತೆ. ಹಾಂ. ತಿಂಗಳ ಬಂದು ಹೋಗ್ತೀರಾ? ಹಾಂ, ತಿಂಗಳ. ಅಂದರೆ ಅವ್ರು ಅಲ್ಲಿ ಹೋದಾಗ ಹೆಂಡ್ತಿಗೆ ಇಲ್ಲೇ ಬಿಟ್ಟು ಹೋಗಿದ್ರೆ? ಹಾಂ. ಹಾಂ, ನೀನು ಜಗಳ ಆಗ್ಯದ್ರಿ ಅವ್ರದಾಗೆ, ಹೊಡಿ ಬಡಿ ಆಗ್ಯದ. ಹಾಂ, ಸ್ಟೇಷನ್ಗೆ ಹೋಗಿರು ಅಂತಂದರು. ಅದಕ್ಕಾಗಿ ಹೆದರ್ಕೊಂಡು ಅದೇ ಅಂದು ಇದಕ್ಕೆ ಮೊದಲು ಭೀ ಕೇಸ್ ಆಗಿತ್ತು. ಪೊಲೀಸರು ಹೊಡೆದಿರು, ಅದು ಅಂಜ್ಕೇಶನ್ ಮತ್ತೆ ಈಗ ಹೊಡಿತಾರಲ್ಲಪ್ಪ ಅಂತಂದ. ನಂದು ಹಂಗೇನು ಹೆದರ್ಕೋಬೇಡಪ್ಪ ಅಂತಂದ ಹೇಳಿದ್ರಿ. ಮನೆಗೆ ಜಗಳ ಎದುರಿಸಲಿಲ್ಲ. ಈಗ ಮನೆಗೆ ಜಗಳ ಎದುರಿಸಿದಾಗ 2 ಮಕ್ಕಳಾರ ಎಲ್ಲ ಅದೇ ಜಗಳ ಆಯ್ತಾಗಿರ್ತಾವ. ಈಗ ಅದು ಏನಂಗೇನು ಅವ್ರು ಹೇಳಿಲ್ಲ. ನಾ ಬಾಜನೇ ಇಡ್ತೇವೆ ಖರೆ. ಆವಾಜೇನು ಬಂದರೆ ಕೇಳಬೇಕಿಲ್ಲ. ಲೇಟಾಗಿ ಮುಗತ್ತ. ಮಕ್ಕಳಿಗೆಲ್ಲ ಹೊಡಿತೀರು, ಹೆಂಡತಿಗೆಲ್ಲ ಹೊಡಿತೀರ ಅಂತ? ಈ ಮಕ್ಕಳಿಗೆಲ್ಲ ಎಲ್ಲ ಮಾಯ ಮಾಡ್ತೀವಿ ನಾವು, ಹೆಣ್ತಿಗೆ ಮಾಯ ಮಾಡ್ತೀವಿ ನಾವು. ಅದೇ ಅದು ಅಪೇರ್ ಚಕ್ಕರೆ ಅದೇ ಅವ್ನ ತಲೆಗೆ ಅದೇ ಕುಂತದ. ಹಿಂಗೆ ಆಯ್ತಿಲ್ಲ. ಹಾಂ. ನಿಮ್ಗೆ ನಿಮ್ಮ ಸೊಸಿ ಬಗ್ಗೆ ಏನು ಇದು ಇಲ್ಲ? ಚೆನ್ನಾಗಿದ್ದಾರೆ ಅವರು? ಹಾಂ, ಚೆನ್ನಾಗಿದ್ದಾರೆ. ಹಾಂ. ಮತ್ತು ಅದನ್ನು ನಿಮ್ಮ ತಮ್ಮಗೆ ಹೇಳ್ಬೋದಿತ್ತಲ್ಲ ನೀವು? ಹೇಳೀನಿ, ಆಯಿತು ಇದು ಆಯ್ತಾ ಇರ್ತಾವೆ. ನೀ ಈ ಥರ ಎಲ್ಲ ಹೊಡಿ ಬಡಿ ಮಾಡೋಣ, ಅದೇನು ಲೈಫ್ ಇರಲ್ಲ, ಏನಿಲ್ಲ. ಹಿಂಗಿದ್ರಿ ಹಂಗೆ ಅಂತ ರೋಜಿ ಪದೇ ಹೇಳ್ತಾನೆ ಹೋಗಿ ಅವನಿಗೆ ಸಮಜಾಸಿನಿ. ಬೇಡಪ್ಪ, ಇದೆಲ್ಲ ಮಾಡೋದು ತಪ್ಪದ ಅಂತ. ನನ್ನ ಹೆಸರು